ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಕೀರ್ತನ ಕನಸು ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವಾಗಷ್ಟೇ ಸಿನಿಮಾ ಎದ್ದಿದ್ದಾಳೆ. ಎದ್ಬಿಟ್ಟು ಟಿ ವಿ ಹಾಕಿ ಕೊಟ್ಟಿದ್ದೀನಿ. ಟಿ ವಿ ನೋಡ್ತಾ ಸುಮ್ಮನೆ ಮಲ್ಕೊಂಡಿದ್ದಾಳೆ. ನಾನು ಅಷ್ಟೊತ್ತಿಗೆ ಅವರ ಅಪ್ಪ ಆಫೀಸ್ ಹೋಗುವಷ್ಟೊಳಗೆ ನಾನು ತಿಂಡಿ ಮಾಡಬೇಕು. ಇಬ್ರಿಗೂ ಇವಾಗ ತಿಂಡಿ ಮಾಡೋಕ್ಕೆ ಹೋಗ್ತೀನಿ. ನೋಡಿ, ನಾನು ನೀರು ದೋಸೆ ಮಾಡ್ತಿದ್ದೀನಿ. ನೀರು ದೋಸೆಗೆ ಬೆಂಡೆಕಾಯಿ ಗೊಜ್ಜು ಮಾಡಿಟ್ಟಿದ್ದೀನಿ. ಬೇಗನೆ ಎದ್ದು ಬೆಂಡೆಕಾಯಿ ಗೊಜ್ಜು ಮಾಡಿಕೊಂಡೆ. ನೋಡಿ, ನೀರು ದೋಸೆ ಆದಮೇಲೆ ಅವ್ರಿಗಿಬ್ಬರನ್ನು ರೆಡಿ ಮಾಡಬೇಕು. ಅವರ ಅಪ್ಪನ ಆಫೀಸ್ಗೆ ಐರನ್ ಮಾಡಬೇಕು, ಇದೆಲ್ಲ ಉಂಟು ಮಾಡೋಕ್ಕೆ. ಮಾಡಿದಾದಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡಿ, ಇವಾಗ ನೀರು ದೋಸೆ ಬೆಂಡೆಕಾಯಿ ಗೊಜ್ಜು ರೆಡಿಯಾಗಿದೆ. ಇವತ್ತು ನಮಗೆ ಬೆಳಿಗ್ಗೆ ತಿಂಡಿ ನೀರು ದೋಸೆ ಮತ್ತು ಬೆಂಡೆಕಾಯಿ ಗೊಜ್ಜು. ಹಾಗೆಯೇ ಟೀನು ಮಾಡ್ಕೊಂಡಿದ್ದೀನಿ. ಇದು ಚಿನಿಮಾಗೆ ಎರಡೇ ಹಾಕ್ಕೊಂಡು ಸ್ವಲ್ಪನೇ ಗೊಜ್ಜು ಹಾಕ್ಕೊಂಡಿದ್ದೀನಿ. ಅವ್ರು ಖಾರ ಆಗುತ್ತೆ ತಿನ್ನಲ್ಲ ಅಂತ ಅನ್ಸ್ಬಿಟ್ಟು ಸ್ವಲ್ಪನೇ ಹಾಕ್ಕೊಂಡು, ಇದು ಮಿಕ್ಕಿದ್ದು ನಮಗೆ ಯಾವಾಗ ತಿಂತೀವಿ ಅವರು ಸ್ನಾನ ಮಾಡಿಕೊಂಡು ಪೂಜೆ ಆದಮೇಲೆ ತಿನ್ನಿಸ್ತೀನಿ ಪಾಪುಗೂ. ನೋಡಿ, ಅಪ್ಪ ಮಗಳು ತಿಂಡಿ ತಿಂತವ್ರೆ. ಖಾರ ಆಗುತ್ತೆ ಜಾಸ್ತಿ, ನಾನು ತಿನ್ನಿಸ್ತೀನಿ. ಅದು ಚೆನ್ನಾಗಿದೆ. ಏನು ಮಾಡ್ತೀವಿ ಬೇಡ, ಯಾವಾಗಲೂ ಪೂಜೆ ಮಾಡಿ ಅಪ್ಪ ತಿನ್ನೋದು ನಮ್ಗೆ ಕೊಡ್ತೇನೆ. ಗುಡ್. ತಿನ್ನು ನೀನು, ನಾನು ಅವ್ಳಿಗೆ ತಿನ್ನಿಸ್ತೇನೆ. ನೀವು ಫ್ರೆಂಡ್ ಆಗುತ್ತೆ ನೋಡಿ. ಇವಳು ನೋಡಿ, ತಿನ್ನು ತಿಂಡಿ ತಿನ್ನು ಅಂತ ಹೇಳಿದ್ರೆ. ಫ್ರೆಂಡ್ಸ್ ನೋಡಿ, ಅಪ್ಪ ಆಫೀಸ್ ಹೊರಡ್ರು. ಅದಕ್ಕೆ ಇವಳು ನೋಡಿ ತಿಂಡಿ ಕೊಟ್ಟರೆ ತಿಂಡಿ ತಿಂದೇ ಇಲ್ಲ. ಇವಾಗ ಸ್ವಲ್ಪ ಲೇಟ್ ಆದಮೇಲೆ ತಿನ್ನಿಸಿ. ಅದು ಬೇಡಮ್ಮ, ಅದು ಬೇಡ, ಈ ಗಾಡಿಯಲ್ಲಿ ಹೋಗು ಅಂತಲೇ. ಅದಲ್ಲಮ್ಮ, ಇವತ್ತು ಅದ್ಕೊಂಡೋಗಲ್ಲ. ಇವಾಗ ಅವಳಿಗೆ ಏನು ಗೊತ್ತಾ, ನಾನು ಬರ್ತೀನಿ ಅಂತ ನಂಗೆ ಚಪ್ಪಲಿ ಕೊಟ್ಲಲ್ಲ, ನಾನು ಚಪ್ಪಲಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾನು ಬರ್ತೀನಿ ಅಂದ್ಕೊಂಡಿದ್ದಾಳೆ. ನಾನು ಬರಲ್ಲಮ್ಮ ಸಿನಿಮಾ, ನಾನು ಬರಲ್ಲ, ಬಾಯ್. ತೆಕೋಪ ತಿಂಡಿ. ಹೆಂಗೆ ಕೂತಿದ್ದಾಳೆ ನೋಡಿ. ಬಾಯ್ ಬಾಯ್, ಟಾಟಾ ಮೇಡಮ್. ಸಿನಿಮಾ ಬೇಗ ಎದ್ದಿದ್ದಾಳೆ ಅಲ್ವಾ, ಇವಾಗಷ್ಟೇ ಮಲ್ಕೊಂಡ್ಲು. ಅವಳು ಎದ್ದಿಲ್ವಷ್ಟಿಗೆ ನಾವು ಕೆಲಸ ಮುಗಿಸ್ಕೊಂಡಿರ್ತೀನಿ. ಇವತ್ತು ನಮಗೆ ಏನು ಸ್ಪೆಷಲ್ ಅಂದರೆ, ನಮ್ಮ ಮನೆ ಪಕ್ಕದ ಮನೆಯವರು ನುಗ್ಗೆದ ಮರ ಕಡಿದ್ರು. ಆವಾಗ ನಮ್ಮನ್ನು ಕರೆದ್ಬಿಟ್ಟು, ಇಟ್ಕೊಳ್ಳಿ ಚೆನ್ನಾಗಿದೆ, ಎಲೆದು ಚೆನ್ನಾಗಿದೆ, ಮಾಡ್ಕೊಳ್ಳಿ ಅಂದರು. ಅದಕ್ಕೆ ನನ್ನ ಮನೆಯವ್ರು ತಗೊಂಡು ಬಂದರು. ಇದರದ್ದು ಫ್ರೆಂಡ್ಸ್, ನಾನಿವತ್ತು ದೋಸೆ ಮಾಡ್ತೀನಿ, ಆಮೇಲೆ ಪಲ್ಯನೂ ಮಾಡ್ತೀನಿ. ಅದರದ್ದು ಪಲ್ಯನೂ ಮಂಗಳೂರಲ್ಲಿ ಹೆಂಗೆ ಮಾಡ್ತಾರೆ ಹಂಗೆ ಮಾಡ್ತೀನಿ. ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದನ್ನು ನೋಡುವಾಗ ನಮ್ಮ ಊರಿದ್ದು ನೆನಪಾಗುತ್ತೆ. ಊರಲ್ಲೆಲ್ಲಾದರೂ ಯಾವಾಗ ಬೇಕು ನಮಗೆ ಆವಾಗ ಕೀಳ್ಕೊಂಡು ಬರ್ಬೋದಿತ್ತು. ಇವಾಗ ಇಲ್ಲಿ ಯಾವಾಗ ಮರ ಎಷ್ಟು ಚೆನ್ನಾಗಿದೆ. ಇದನ್ನು ನಾನು ನೀಟಾಗಿ ಹಿಂಗೆ ನೋಡಿ, ನೀಟಾಗಿ ಹಿಂಗೆ ಮಾಡ್ಕೊಳ್ಬೇಕು. ಅದರದ್ದು ಕಡ್ಡಿ ಇರಬಾರ್ದು, ಕಡ್ಡಿದ್ರೆ ಪಲ್ಯಕ್ಕೆಲ್ಲ ಚೆನ್ನಾಗಿರಲ್ಲ. ನಾವು ಮುಂಚೆ ಏನು ಮಾಡ್ತಿದ್ವಿ, ಸಣ್ಣ ಹುಡುಗಿರಲ್ಲ, ಸಣ್ಣ ಇರುವಾಗ ನಾವು ಬೆಳಿಗ್ಗೆ ಎದ್ದು, ಇದು ಉದುರು ಹೋಗುತ್ತೆ ನೋಡಿ ಹೂವು, ಅದು ಬೇಗ ಎದ್ದು ಹೋಗಿ ಅದನ್ನೆಲ್ಲ ಇಸ್ಕೊಂಡು ಬಂದು ನೀರೊಳಗಡೆ ಹಾಕ್ಬಿಟ್ಟು ಅದಕ್ಕೆ ಒಣ ಮೀನು ಹಾಕಿ ಸಾಂಬಾರು ಮಾಡ್ತಿದ್ದೀವಿ. ಎಷ್ಟು ಪರಿಮಳಾಗಿರುತ್ತೆ ಗೊತ್ತಾ, ಎಷ್ಟು ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಇವಾಗ ಅದೆಲ್ಲ ಅಪರೂಪ ಆಗಿದೆ. ಇವಾಗ ಇದೆಲ್ಲ ಸಿಗಲ್ಲ ನಮಗೆ, ಬೆಂಗಳೂರಲ್ಲೆಲ್ಲ ಜಾಸ್ತಿ ಸಿಗಲ್ಲ. ಇವಾಗ ಆಟ ನೋಡಿ, ಏನು ಗೊತ್ತಾ, ಅಡುಗೆ ಮನೆಯಲ್ಲಿ ಆ ಟಬ್ಬು ಇಟ್ಟಿದ್ದೀನಿ. ಆ ಟಬ್ಬು ಎತ್ಕೊಂಡು ಬಂದು ಅವಳು ಸ್ನಾನ ಮಾಡ್ತೀನಲ್ವಾ ಭಾನುವಾರ, ಆ ಟಬ್ಬು ಕಾಣಿಸಿಲ್ಲ ಅವಳಿಗೆ. ಇವಾಗ ಇದನ್ನು ಎತ್ಕೊಂಡು ಬಂದು ಇದರಲ್ಲಿ ಸ್ನಾನ ಮಾಡಿಸು ಅಂತ ಹಠ ಮಾಡಿದೆ. ಹೋಗಿ ಎತ್ಕೊಂಡು ಹೋಗು ನಮ್ಮ. ಹೋಗುವ ಬಿಡು, ಬಾ ಹೋಗುವ, ಕೊಡ್ತೀನಿ ಬಾ. ಫ್ರೆಂಡ್ಸ್, ಏನು ಗೊತ್ತಾ, ನಮ್ಮ ಮನೆ ಪಕ್ಕ ಒಂದು ಹುಡುಗ ನಿಖಿಲ್ ಅಂತಿದ್ದಾನೆ. ಅವನು ಮೊನ್ನೆ ನಮಗೆ ಸಂದು ನೋಡಿ, ಇಷ್ಟೇ ಸಂದು ಹಲಸಿನ ಕಾಯಿ ತಂದು ಕೊಟ್ಟಿದ್ದ. ಅವನು 4-5 ದಿವಸ ಆಯಿತು. ನಾನು ಸಾಂಬಾರು ಮಾಡು ಅಂತ ಹೇಳ್ಬಿಟ್ಟು ಹಂಗೇನೆ ಇಟ್ಟಿದ್ದೆ.
ಇವಾಗ ಯಾಕೋ ಪರಿಮಳ ಬರ್ತಿದೆ, ನೋಡ್ತೀನಿ ಹಣ್ಣಾಗಿದೆ ಅದು ನೋಡಿ. ಈ ಸಣ್ಣದು ನಾನು ಆವಾಗ ತಂಗಿ ಜೊತೆ ಹೇಳ್ತಾ ಇದ್ದೆ, ತಂಗಿ ಫೋನ್ ಮಾಡಿಲ್ಲು, ತಂಗಿನ ಜೊತೆ ಹೇಳ್ತಾ ಇದ್ದೆ ಇವತ್ತು ನಾನು ನುಗ್ಗೆಕಾಯಿ ಸೊಪ್ಪು ತಂದೆ, ಅದಕ್ಕೆ ಕಾಂಬಿನೇಷನ್ ಹಲಸಿನ ಹಣ್ಣಿದ್ದು ಬೀಜ ಇರುತ್ತೆ ಅಲ್ವಾ, ಅದನ್ನು ಜಜ್ಜಿಬಿಟ್ಟು ಹಾಕಿದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅಂತ. ಅದಕ್ಕೆ ಅವಳು ಅಂದ್ಲು, ಹ್ಞೂ ಅಕ್ಕ ಚೆನ್ನಾಗಿರುತ್ತೆ ಅದಕ್ಕೆ ಅಂತ. ನೋಡಿ ಇವಾಗ ನಾನು ಅದನ್ನು ರೆಡಿ ಮಾಡಿ ಇಟ್ಟು ಹೊರಗಡೆ ಬರ್ತೀನಿ, ಪರಿಮಳ ಬರ್ತಿದೆ, ನೋಡ್ತೀನಿ ಹಣ್ಣಾಗಿದೆ. ಇವಾಗ ಇದನ್ನು ಅದರ ಒಳಗಡೆ ಬೀಜ ಇದೆಯಲ್ಲ ನೋಡಿ, ಇಷ್ಟಿಷ್ಟು ದೊಡ್ಡದಾಗಿದೆ. ಇದನ್ನು ಜಜ್ಜಿಬಿಟ್ಟು ಅದಕ್ಕೆ ಹಾಕಿದರೆ ಚೆನ್ನಾಗಿ ಕಾಂಬಿನೇಷನ್ ಇರುತ್ತೆ. ಅಷ್ಟು ಸಿಕ್ತು, ಅಷ್ಟು ಸಂದು ಕಾಯಲ್ಲಿ. ಇವಾಗ ಅದನ್ನು ಬೀಜ ತೆಗೆದು ಪಲ್ಯ ಮಾಡ್ತೀನಿ. ಇದು ಇವಾಗ ತಿನ್ಕೊಳ್ತೀವಿ, ಫಸ್ಟ್ ಟೈಮ್ ಇವತ್ತು ತಿನ್ನೋದು ನಾವು. ಈ ಸಲ ಅಂತೂ ತಿಂದೇ ಇಲ್ಲ, ಈ ವರ್ಷದಲ್ಲಿ ಫಸ್ಟ್ ತಿಂತಾ ಇದ್ದೀವಿ. ನೋಡಿ ರೋಡು ಸೈಡ್ ಪುದೀನ ಸೊಪ್ಪು ಹೆಂಗೆ ಬೆಳೆದಿದೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ಚಿನಿಮೆ ನೋಡಿ, ಅದು ಎಕ್ಕದು ಗಿಡ ನೋಡಿ, ಅದು ಟಪ್ 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 ಮಾಡ್ತಲ್ಲ ನೋಡಿ. ಸೌಂಡ್ ಬರುತ್ತಲ್ವಾ, ಅದಕ್ಕೆ ತುಂಬ ಇಷ್ಟ. ಅದಕ್ಕೆ ಹೋಗ್ಬಿಟ್ಟು ಅದನ್ನು ಪುಡಪಡ ಮೇಲೆ ಪಟ್ ಪಟ್ ಅಂತ ಹೊಡಿತಾವಳೆ ಸೌಂಡ್ ಕೂಡ, ಹುಡುಕಿ ಹುಡುಕಿ ಹೊಡಿತಾಳೆ ನೋಡಿ. ನೋಡಿ ಎಷ್ಟು ಕವಿದ್ರು ಕೂಡ ಬಾ ಮನೆಗೆ ಹೋಗುವ ಸಾಕು ಅಂತ ಹೇಳಿದ್ರು. ನೋಡುವ ಯಾವ ದಾರಿಯಲ್ಲಿ ಹೋಗ್ತಾರೆ, ನಮ್ಮ ಮನೆ ದಾರಿಯಲ್ಲಿ ಹೋಗ್ತಲ್ಲ ಬೇರೆ ದಾರಿಯಲ್ಲಿ ಹೋಗ್ತಾರೆ ನೋಡುವ. ಎಲ್ಲಿಯಮ್ಮ, ಅದು ನಮ್ಮನೆ ಅಲ್ಲ, ಈ ಕಡೆ ಹೋಗು. ರೋಡ್ ಉದ್ದ ಬಿಟ್ಟರು ಹೋಗ್ತಾ ಇರ್ತಾಳೆ ನೋಡಿ. ಇವಾಗ ನಾವು ಒಂದು ರೌಂಡ್ ಹೋಗ್ತಾ ಇದ್ದೀವಿ. ಇವಳು ಮುಂದೆ ಕೂತಿದ್ದಾಳೆ. ಇದು ನಮ್ಮ ಗಾಡಿ ಅವೆಂಜರ್, ಇದು ಎರಡನೇ ಗಾಡಿ. ಇದು ಈ ಗಾಡಿಲಾದರೆ ಚಿನ್ನಿ ಮಾಡಿ ಸರಿಯಾಗಿ ಕುತ್ಕೋತಾಳೆ, ಆ ಗಾಡಿಲಾದ್ರೆ ಲಗೇಜ್ ಬಾಕ್ಸಲ್ಲಿ ಕುತ್ಕೊಂಡ್ಬಿಡ್ತಾರೆ ಗಾಡಿಗೆ. ನೋಡಿ ಅವೆಂಜರ್ ಗಾಡಿ ಇದು, ಈ ಗಾಡಿಲಾದ್ರೆ ಚೆನ್ನಾಗಿ ಅಡ್ಜಸ್ಟ್ ಆಗ್ತಾರೆ. ಆಯ್ತು ಮುಗಿತು, ಈಗ ಓಟಿ ಚಿನ್ನಿ ಜೊತೆಗೆ, ಚಿನ್ನಿಮ್ಮ ಜೊತೆ ಒಂದು ಓಟಿ. ಓಟಿಯಾ ಓಟಿ ಅವಳು ನೋಡ್ತಾಳೆ. ಹಾಯ್ ಮೇಡಮ್, ಹಾಯ್ ಹಾಯ್ ಬಿಸಿ ಅವಳು ಬಿಸಿ. ಈಗಿನ ಜಸ್ಟ್ ಹೊರಗಡೆಯಿಂದ ಈಗ ಒಳಗೆ ಬಂದ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಟೇಕ್ ಕೇರ್, ಬಾಯ್, ಗುಡ್ ನೈಟ್.